ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ NWKRTC ಬಸ್ ಮೂಲಕ ತೆರಳಿದ ಭಕ್ತರು ಸುರಕ್ಷಿತವಾಗಿ ಕುಮಟಾಕ್ಕೆ ಮರಳಿದ್ದಾರೆ. NWKRTCಯ ಕುಮಟಾ ಘಟಕದ ಇತಿಹಾಸದಲ್ಲಿಯೇ ಇದು ಮೊದಲ ಯಶಸ್ವಿ ಪ್ರಯೋಗವಾಗಿದೆ. ಹೌದು, ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳಿಗೊಮ್ಮೆ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಪಾಲ್ಗೊಳ್ಳಬೇಕೆಂಬ ಹಂಬಲ ಬಹುತೇಕ ಹಿಂದೂ ಧರ್ಮೀಯರಲ್ಲಿದೆ. ಆದರೆ ಸಾವಿರಾರು ಕಿಲೋಮೀಟರ್ ದೂರದ ಪ್ರಯಾಗ್ರಾಜ್ಗೆ ಪ್ರಯಾಣ ಬೆಳೆಸುವುದು ಆರ್ಥಿಕ ವೆಚ್ಚದ ಜೊತೆಗೆ ವಾರಗಟ್ಟಲೆ ಪ್ರಯಾಣಿಸುವ ಸಮಸ್ಯೆಯೂ ಇದೆ. ಹಾಗಾಗಿ ಕುಮಟಾದಿಂದ ಕುಂಭಮೇಳಕ್ಕೆ ತೆರಳಬೇಕೆಂಬ ಸಂಕಲ್ಪ ಮಾಡಿದ ಭಕ್ತರಿಗೆ NWKRTCಯ ಬಸ್ ಆಸರೆಯಾಗಿದೆ. ಸರ್ಕಾರಿ ಬಸ್ಸನ್ನೇ ಬುಕ್ ಮಾಡುವ ಯೋಚನೆ ಮಾಡಿದ ಭಕ್ತರಿಗೆ ಕುಮಟಾ ಘಟಕ ಸಾಥ್ ನೀಡಿದೆ. ಕರ್ನಾಟಕದ ನೆರೆ ರಾಜ್ಯಗಳಿಗೆ ಮಾತ್ರ ಪ್ರಯಾಣಿಸುತ್ತಿದ್ದ NWKRTC ಬಸ್ ಅನ್ನು 3-4 ರಾಜ್ಯಗಳಲ್ಲಿ ಸಂಚರಿಸಬೇಕಾದರೆ ಸಾರಿಗೆ ಇಲಾಖೆಯಿಂದ ಪರವಾನಗಿ ತೀರಾ ಅಗತ್ಯವಾಗಿರುತ್ತದೆ. ಅಂತ ಸಂದರ್ಭದಲ್ಲಿ ಕುಮಟಾ ಘಟಕದ ವ್ಯವಸ್ಥಾಪಕರಾದ SM ಕುರ್ತಕೋಟಿ ಅವರು ತಮ್ಮ ಇಲಾಖೆಯ ಮೇಲಾಧಿಕಾರಿಗಳ ಜೊತೆಗೆ ಮಾತನಾಡಿ ಸತತ ಪ್ರಯತ್ನದ ಮೂಲಕ ಪರವಾನಗಿ ಪಡೆದು ಪ್ರಯಾಗ್ರಾಜ್ಗೆ ತೆರಳುವ ಪಲ್ಲಕ್ಕಿ ಬಸ್ ಒಂದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಡಿಪೋ ಮ್ಯಾನೇಜರ್ ಅವರ ಶ್ರಮದಿಂದಲೇ ಕುಮಟಾದ ಒಂದಿಷ್ಟು ಭಕ್ತರು ಮಹಾಕುಂಭ ಮೇಳದಲ್ಲಿ ಪಾಲ್ಗೊಂಡು ಪುಣ್ಯ ಸ್ನಾನದ ಸಾರ್ಥಕತೆಯನ್ನ ಪಡೆಯುವಂತಾಯಿತು. ಫೆಬ್ರವರಿ 5ರಂದು ಹೊರಟ ಬಸ್ಸು ಫೆಬ್ರವರಿ 12ರಂದು ವಾಪಸ್ಸಾಗಿದೆ. 8 ದಿನಗಳಲ್ಲಿ ಸುಮಾರು 4,500 ಕಿಲೋಮೀಟರ್ ದೂರವನ್ನ ಯಶಸ್ವಿಯಾಗಿ ಕ್ರಮಿಸಿದ ಹೆಗ್ಗಳಿಕೆಗೂ ಕುಮಟಾ ಘಟಕದ ಬಸ್ ಪಾತ್ರವಾಗಿದೆ. ಅಲ್ಲದೆ ಬಸ್ನ ಇಬ್ಬರು ಚಾಲಕರಾದ ಕೃಷ್ಣ ಮತ್ತು ಸಚಿನ್ ಅವರು ಸುರಕ್ಷಿತವಾಗಿ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗಿ ವಾಪಸ್ ಕರೆತಂದು ಬಿಟ್ಟಿದ್ದಾರೆ. ಕುಮಟಾ ಘಟಕದ ಈ ಮೊದಲ ಪ್ರಯೋಗ ಈಗ ಇಡೀ ರಾಜ್ಯದ ಎಲ್ಲಾ ಸಾರಿಗೆ ಘಟಕಗಳಿಂದಲೂ ಪ್ರಯಾಗ್ರಾಜ್ಗೆ ಹೋಗಲು ಬಸ್ ಸೌಲಭ್ಯ ದೊರೆಯುವಂತಾಗಿದೆ ಎಂದರೆ ಅದಕ್ಕೆ ಕುಮಟಾ ಘಟಕದ ವ್ಯವಸ್ಥಾಪಕ ಮತ್ತು ಸಿಬ್ಬಂದಿಯ ಧೈರ್ಯ ಮತ್ತು ಸಾಹಸವೇ ಕಾರಣ ಎಂದರೆ ತಪ್ಪಾಗಲಾರದು. ಸಾಮಾಜಿಕ ಜಾಲತಾಣದಲ್ಲೂ ಪ್ರಶಂಸೆಯ ಮಹಾಪೂರವೇ ಹರಿದು ಬಂದಿದ್ದು ಚಾಲಕರಿಬ್ಬರ ಸಾಹಸಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನು ಕೆಲವೇ ದಿನದಲ್ಲಿ ಮತ್ತೊಂದು ಬಸ್ ಕುಮಟಾದಿಂದ ಪ್ರಯಾಗ್ರಾಜ್ಗೆ ಹೊರಡಲಿದ್ದು ಬಸ್ನಲ್ಲಿ ಪ್ರಯಾಣಿಸುವ ಹುಮ್ಮಸ್ಸಿನ ಪ್ರಯಾಣಿಕರ ಕ್ರೇಜ್ ನಿಜಕ್ಕೂ ಮೆಚ್ಚಲೇಬೇಕಾದ ಸಂಗತಿಯಾಗಿದೆ. ಮಹಾಕುಂಭ ಮೇಳಕ್ಕೆ ನಾವು ಕುಮಟಾದಿಂದ ಹೋಗಬೇಕು ಅಂತ ಎಲ್ಲ ನಾವು ಮನಸ್ಸು ಮಾಡ್ಕೊಂಡಿದ್ದೀವಿ. ಆದರೆ ಹೇಗೆ ಹೋಗಬೇಕು ಅಂತ ನಮಗೆ ಗೊತ್ತಾಗಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನೋ ಒಂದು ಅಪೇಕ್ಷೆ ಪಟ್ವಿ. ನಮ್ಮ ಸಂಸ್ಥೆ ವಾಹನ ಇದ್ದರೆ ಅದರಿಂದ ನಮಗೆ ಭಾಳ ಆರಾಮಾಗಿ ಬರ್ಬೋದು ಹೇಳುವಂಥ ಇದರಿಂದ ನಾವು ಮನಸ್ಸು ಮಾಡಿ ಆ ಮುಖೇನ ಈಗ ವಾಹನವನ್ನು KSRTC ಅವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. KSRTC ವೃಂದದವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೂ ನಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಸುರಕ್ಷಿತವಾಗಿ ಒಳ್ಳೆಯ ವ್ಯವಸ್ಥೆ ತಂದು ತಲುಪಿಸಿರುವ ಚಾಲಕ ವೃಂದದ ಸಂತೋಷ್, ಸಚಿನ್ ಹಾಗೂ ರಾಜೇಶ್ ಅವರು, ಹಾಗೆ ಇದಕ್ಕೆ ಕೃಷ್ಣ ಹಾಗೂ ಮುಂದಾಳತ್ವ ಅಂತ ತೆಗೆದುಕೊಂಡ ಉದಯ, ನರೇಶ್, ನಾಗೇಂದ್ರ, ನಾಗಪ್ಪ ಅವರು, ಇವರಿಗೆಲ್ಲರಿಗೂ ಧನ್ಯವಾದಗಳನ್ನು ಕೇಳ್ಕೊ. 5ನೇ ತಾರೀಕು ಕುಮಟಾದಿಂದ ಕುಂಭಮೇಳಗೋಸ್ಕರ ಪ್ರಯಾಗ್ರಾಜ್, ಕಾಶಿ ಹಾಗೂ ಅಯೋಧ್ಯ ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದೀವಿ. ಈ ಎಲ್ಲ ಒಂದು ಆಧುನಿಕ ಬಸ್ ನಮಗೆ KSRTC ವತಿಯಿಂದ ಕೊಟ್ಟಿದ್ದಾರೆ. ಅವರ ಡಿಪೋ ಮ್ಯಾನೇಜರಿಗೆ ತುಂಬ ಧನ್ಯವಾದಗಳು. ನಮಗೆ ಮತ್ತು ಸುರಕ್ಷಿತವಾಗಿ ಹೋಗಿ ತಲುಪುವಂಥ ಒಂದು ಕೆಲಸ ಮಾಡಿಕೊಟ್ಟ ಡೈನಾಮಿಕ್ ಡ್ರೈವರ್ಸ್ ಅಂತ ಹೇಳ್ಬೋದು ಕೃಷ್ಣ ಮತ್ತು ಸಚಿನ್ ಅವರಿಗೆ ಕೂಡ ಧನ್ಯವಾದ. ತುಂಬ ಸುರಕ್ಷಿತವಾಗಿ ಆಧುನಿಕ ವೆಹಿಕಲ್ ಥರನೇ ಬೇರೆ ಬೇರೆ ಲೊಕೇಶನ್ಗಳಾದಂಥ ನಾರ್ತ್ ಇಂಡಿಯಾ, ಬೇರೆ ಬೇರೆ ಸ್ಥಳಗಳಿಗೆ, ಅಸ್ಸಾಂ, ಸೌತ್ನಲ್ಲಿ ರಾಮೇಶ್ವರಂ, ಇದಕ್ಕೆಲ್ಲ ನಮಗೆ ಫೆಸಿಲಿಟಿ ಡೈಲಿ ಅವೈಲೇಬಲ್ ಇದೆ. ಇನ್ನು ಮುಂದೆ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ನಮಗೆ ಉತ್ತರ ಕನ್ನಡ, ಅದು ಕನ್ನಡ ಕುಮಟಾದಲ್ಲಿ ನಮಗೆ ಏನಾದರೂ ಫೆಸಿಲಿಟಿ ನಮ್ಮವರಿಗೆ ಸಿಗಲೇಬೇಕು, ಹೊರಗಿಂದ ಬಂದವರು ಸಿಗಲೇಬೇಕು. ನಾವು ಹೊರಗಡೆ ಪ್ರಯಾಗ್ರಾಜ್, ಕಾಶಿ ಹಾಗೂ ಅಯೋಧ್ಯೆ ಟ್ರಿಪ್ ಮುಗಿಸ್ಕೊಂಡ್ಬರ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಾವು ಇನ್ನೋವಾದಲ್ಲಿ ಹೊರಟಿದ್ವಿ ಶಿವಮೊಗ್ಗದಿಂದ. ನಮಗೆ ಒಂದು ಮೆಸೇಜ್ ಬಂತು, ಹಿಂಗೆ ಕುಮಟಾಯಿಂದ ಒಂದು ಪಲ್ಲಕ್ಕಿ ಬಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಅಂದ್ಕೊಂಡ್ವಿ ಬಸ್ಸಲ್ಲಿ ಎಂತ ಹೋಗೋದು, ಇನ್ನೋವಾದಲ್ಲಿ ಹೋಗೋಣ ಅಂಥೇಳಿ. ಬಟ್ ಲೇಟರ್ ನಾವು ಥಿಂಕ್ ಮಾಡಿದ್ವಿ, ಓಕೆ ಹೋಗೋಣ ಅಂತ ಸೀದಾ ಕುಮಟಾ ಬಂದು ಬಸ್ ಹತ್ಕೊಂಡ್ವಿ. ನಾವು ಕನಸಲ್ಲೂ ನೆನೆಸಿರಲಿಲ್ಲ ಈ ಒಂದು ಪ್ರಯಾಣ ಇಷ್ಟೊಂದು ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು. ನಮಗೆ ಒಂಥರ ವಿಮಾನದಲ್ಲಿ ಹೋದಂಗೆ ಆಗ್ಬಿಡ್ತು. ಒಂದು ಚೂರು ಆಯಾಸ ಇಲ್ಲ, ಏನೂ ಇಲ್ಲ. 10 ದಿವಸ ಮುಗಿಸ್ಕೊಂಬಂದಿದ್ದೀವಿ ಟ್ರಿಪ್ಪು. ಬಟ್ ಒಂದು ಚೂರು ಕೂಡ ಆಯಾಸ ಇಲ್ಲ. ನಾವು ಇನ್ನೋವಾಗಲೇ 2 ದಿವಸ ಹೋಗಿ ಬಂದರೆ ಫುಲ್ ಸುಸ್ತಾಗ್ಬಿಡುತ್ತೆ. ಇವತ್ತು ಕೂಡ ಇನ್ನೂ ಒಂದು 10 ದಿವಸ ಟ್ರಿಪ್ ಹೋಗೋಷ್ಟು ಉಲ್ಲಾಸ ಇದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.